ಹಾಯ್ ಗಾಯ್ಸ್. ಹಲೋ. ಎಲ್ಲ ಎಲ್ಲಿಂದ? ಎಲ್ರು? ಓ, ಇಲ್ಲಿ ಚರ್ಚ್ ಸ್ಟ್ರೀಟ್ಗೆ ಹುಡುಗಿರ್ ನೋಡಕಂತಾನೆ ಬಂದಿದ್ದೀರಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೊತ್ತಾಯ್ತು, ಎಲ್ಲ ಅಲ್ಲಿಂದ ಬಂದಿದ್ದೀರಾ? ಮೀಟಪ್ ಆಗಿದ್ವಿ ಸುಮಾರು ಟೈಮ್ ಆದ್ಮೇಲೆ. ಹೌದಾ? ಎಲ್ಲ ಇವಾಗ ವರ್ಕ್ ಮಾಡ್ತಾ ಇದ್ದೀರಾ? ಕಾಲೇಜ್ ಮುಗೀತಾ ಅಥವಾ ಇಂಜಿನಿಯರಿಂಗ್ MBA? ಯಾವ ಕಾಲೇಜ್? ಒಬ್ರು MBA. ಓಕೆ. ಸೊ ಇವಾಗ ಕ್ವಶನ್ ಏನಂದ್ರೆ, ನಿಮಗೆ ಒನ್ ಡೇ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಚಾನ್ಸ್ ಸಿಗುತ್ತೆ, ಓಕೆನಾ? ನೀವು ಏನೇನು ಚೇಂಜಸ್ ಮಾಡ್ತೀರಾ? ಒಂದು, ಈ ಸೊಸೈಟಿ ಅಥವಾ ಈ ಲಾನ ಚೇಂಜ್ ಮಾಡಬೇಕು. ಇನ್ನೊಂದು, ನಿಮ್ಮ ಸೆಲ್ಫ್ಗೆ, ನಿಮ್ಮ ಸ್ವಾರ್ಥಕ್ಕೊಂದು ಚೇಂಜ್ ಮಾಡಬೇಕು. ಏನೇನು ಮಾಡ್ತೀರಾ, ಏನೇನು ಮಾಡ್ಕೋತೀರಾ ಚೇಂಜಸ್? ಕ್ವಶನ್ ತುಂಬಾ ಇನ್ ಡೆಪ್ತ್ ಇದೆ. ನೀವು ಆನ್ಸರ್ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದು ನಿಮ್ಮ ಇಷ್ಟ. ನೀವು ಸೀರಿಯಸ್ ಆಗಾದ್ರೂ ಹೇಳ್ಬೋದು, ಫನ್ನಿ ಆಗಾದ್ರೂ ಹೇಳ್ಬೋದು. ಪ್ರೈಮ್ ಮಿನಿಸ್ಟರ್ ಅಂದ್ರೆ ಒಂದು ತಮಾಷೆ ಹುದ್ದೆ ಅಲ್ಲ. ಫಸ್ಟ್ ಆಫ್ ಆಲ್ ಇಟ್ಸ್ ಅ ವೆರಿ ರೆಸ್ಪಾನ್ಸಿಬಲ್ ಜಾಬ್ ಹೇಳ್ಬೇಕಂದ್ರೆ. ಈಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದೇರ್ ಆರ್ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ದಟ್ ಆರ್ ನಾಟ್ ಬೀಯಿಂಗ್ ಫಾಲೋಡ್. ಸ್ಪೆಸಿಫಿಕಲಿ ಬ್ರೈಬರಿ ಆಗಿರ್ಬೋದು. ಆಲ್ರೆಡಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ತುಂಬಾ ಎಫರ್ಟ್ಸ್ ಮಾಡಿ ಅದು ಆಗದೆ ಇರೋ ತರ ನೋಡ್ಕೋತಿದ್ದಾರೆ. ಬಟ್ ಇಫ್ ಐ ಹ್ಯಾಡ್ ಅ ಚಾನ್ಸ್, ನಾನು ಇನ್ನೊಂದು ಸ್ಟೆಪ್ ತಗೊಂಡು ಅದಕ್ಕೆ ಅಂತ ಒಂದು ಕಮಿಷನ್ ಇಟ್ಟು ವೆರಿ ಡೀಪ್ಲಿ ಅದ್ರ ಮೇಲೆ ತನಿಖೆ ಆಗಿ ಅಥವಾ ಒಂದು ಏನು ಹೇಳಿ ಆ್ಯಕ್ಷನ್ಸ್ ತೊಗೊಳ್ಳೋ ಥರ ಒಂದು ಇದೆಲ್ಲ ಓಪನ್ ಆಗೋ ಥರ ನೋಡ್ಕೋತಿದ್ದೆ. ಅದನ್ನು ಬಿಟ್ಟು ಪರ್ಸ್ನಲ್ ಹುದ್ದೆಗೆ ಅಂತ, ಪರ್ಸ್ನಲ್ ಯೂಸಿಗೆ ಅಂತ ಐ ಡೋಂಟ್ ಥಿಂಕ್, ನನ್ನ ಒಂದು ಮೈಂಡ್ ಸೆಟ್ಟಿಗೆ ನಾನು ಅದನ್ನು ಯೂಸ್ ಮಾಡ್ಕೋತಿರ್ಲಿಲ್ಲ ಅನ್ಸುತ್ತೆ. ಹೌದಾ? ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಇನ್ ಡೆಪ್ತ್ ಆಗಿ ಇಷ್ಟು ಯಾರು ಆನ್ಸರ್ ಮಾಡಿರಲಿಲ್ಲ. ಥ್ಯಾಂಕ್ ಯು. ಅಂಡ್ ನೀವೇನು ಚೇಂಜಸ್ ಮಾಡ್ತೀರಾ? ನಿಮ್ಗೇನು ಚೇಂಜಸ್ ಮಾಡ್ಕೋತೀರಾ? ನಾವು ಟ್ಯಾಕ್ಸೇಷನ್ನ ಸ್ವಲ್ಪ ರಿಡ್ಯೂಸ್ ಮಾಡಬೇಕು. ಅಂದರೆ ಇವಾಗ ಮಾಡಿದಾರಲ್ಲ, ಕ್ಲಾಸಲ್ಲಿ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಯೂಸ್ ಆಗೋ ಥರ ಚೇಂಜಸ್ ಮಾಡಬೇಕಂತ ಇಷ್ಟಪಡ್ತೀನಿ. ಅಪ್ ಟು 12 lakh ಮಾಡಿದಾರಲ್ಲ. ಅಂದರೆ GSTs ನಾರ್ಮಲ್ ಡೈಲಿ ಯೂಸೇಜ್ ಪ್ರಾಡಕ್ಟ್ಸ್ ಮೇಲೆಲ್ಲ GSTs ಕಮ್ಮಿ ಮಾಡಿ GST ಆ ಥರ. ಓಕೆ, ನೀವೇನು ಹೇಳ್ತೀರಾ? ಜಾಬ್ ಜಾಸ್ತಿ ಮಾಡ್ಬೇಕಾ? ಈ ಕಡೆ ಬನ್ನಿ. ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋ ಥರ. ಓಕೆ. ನಿಮ್ಗೇನು ಮಾಡ್ಕೋತೀರಾ? ನಮಗೆ ಅಂತ ಯಾರು ಏನೂ ಮಾಡ್ಕೊಳಲ್ವಾ? ಇಷ್ಟೊಂದು ಒಳ್ಳೆಯವ್ರು ಎಲ್ಲರೂ ಅವ್ರವರೇ ಮಾಡ್ಕೋತಾರೆ, ನೀವು ಮಾಡಲ್ವಾ? ಆದ್ರೆ ಅಲ್ಲ, ಅಲ್ಲಿ ಹೋದಾಗ ನೋಡ್ಕೋತೀನಿ ಅಂತೀರಾ, ಇಲ್ಲಿ ಬೇಡ, ಇಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತಾನ? ಇಲ್ಲಿ ತಲೆಗೆ ಬರಲ್ಲ, ಅಲ್ಲಿ ತಲೆಗೆ ಬರಲ್ವಾ? ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ. ಸೆಕ್ಯೂರಿಟಿ ಇರುತ್ತಲ್ಲ, NSG ಸೆಕ್ಯೂರಿಟಿ ಇರುತ್ತೆ, ಅದೇ ಸಾಕು. ಹೌದಾ? ಸೆಕ್ಯೂರಿಟಿ ಇರುತ್ತೆ, ಅಷ್ಟು ಸಾಕು. ಇರುತ್ತೆ ಅಷ್ಟು. ಬೌನ್ಸರ್ಸ್ ಇರ್ಬೇಕು ಅಕ್ಕಪಕ್ಕದಲ್ಲಿ. ನಾವು ಎಜುಕೇಶನ್ ಸಿಸ್ಟಮ್ ಒಂದು ಸ್ವಲ್ಪ ಚೇಂಜಸ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಕಾಲೇಜಲ್ಲೆಲ್ಲ, ಇಲ್ಲಿ ಇವ್ರ ಕಾಲೇಜಲ್ಲೆಲ್ಲ ಗಡ್ಡ ಬಿಟ್ರೆ ಏನು ಹೇಳಲ್ಲ, ನಮ್ ಗಡ್ಡ ಬಿಟ್ರೆ ಏನು. ಆ ಥರ ಚೇಂಜಸ್ ಮಾಡ್ಬೇಕು ನಿಮಗೆ. ಓಕೆ, ಅಷ್ಟೇನಾ? ಓಕೆ, ನೆಕ್ಸ್ಟು, ನಿಮಗೆ ಈ ಪ್ಲಾನೆಟಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಅರ್ಥಲ್ಲಿ ಯಾವ ಪ್ಲಾನೆಟ್ಗೆ ಹೋಗಕ್ಕೆ ಇಷ್ಟ? ಆ್ಯಂಡ್ ಯಾಕೆ ಬೇರೆ ಪ್ಲಾನೆಟ್ಗೆ ಹೋಗ್ತೀರಾ ಅಂದರೆ ಯಾಕೆ ಅರ್ತ್ ಇಷ್ಟ ಇಲ್ಲ ನಿಮಗೆ? ಅರ್ಥ ಇಷ್ಟ ಬ್ರೋ, ಬೇರೆ ಪ್ಲೇಟ್ ಹೆಂಗಿದೆ ಅಂತ ಗೊತ್ತಿಲ್ಲ ಅಲ್ಲ. ಅಲ್ಲ ಬ್ರೋ, ಒಬ್ಬೊಬ್ರು ಇರ್ತಾರೆ, ಅಯ್ಯೋ ಈ ಭೂಮಿನೇ ಬೇಡ, ನಂಗೆ ಸವಾಸನೆ ಬೇಡ ಅನ್ನೋರು ಇರ್ತಾರೆ. ಅದಕ್ಕೆ ಕೇಳ್ತಾ ಇದ್ದೀವಿ. ಯಾರು ಇಲ್ಲ? ನಮ್ಗೆ ಕನ್ನಡ ನಾಡೆ ಸಾಕು. ಕನ್ನಡ ನಾಡೆ ಸಾಕಾ? ನಾಡೆ ಸಾಕು ಎಲ್ಲರಿಗೂ. ಓಕೆ, ಒನ್ ಡೇ ನಿಮಗೆ ಸೂಪರ್ ಪವರ್ ಸಿಕ್ಕಿದ್ರೆ, ಒಂದು ಸೂಪರ್ ಮ್ಯಾನೋ ಅಥವಾ ಬ್ಯಾಟ್ಮ್ಯಾನೋ ಆಗಕ್ಕೆ ಏನು ಚೇಂಜಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಬ್ಯಾಂಕ್ನಲ್ಲಿ ಲೂಟಿ ಹೊಡೆದು CCTV ಎಲ್ಲ ಎರೇಸ್ ಮಾಡಿ ಆರಾಮಾಗಿ ದುಡ್ಡು ತೊಗೊಂಡು ಇರ್ತೀನಿ, ಎಕ್ಸಾಂಪಲ್ ಇದು. ಆ ಥರ ನೀವೇನು ಮಾಡ್ತೀರಾ? ನಿಮ್ಗೇನು ಇಷ್ಟ ಆಗುತ್ತೆ ಮಾಡೋಕ್ಕೆ? ಅಂದರೆ ಕೆಟ್ಟದೇ ಮಾಡ್ಬೇಕಂತೇನಿಲ್ಲ, ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಮಿನಿಮಮ್ ಟೈಮಲ್ಲಿ ಏನೇನು ವರ್ಲ್ಡ್ ಫೇಮಸ್ ಪ್ಲೇಸಸ್ ಇದೆಯಲ್ಲ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೇ ದಿನದಲ್ಲಿ? ಅಂದರೆ ಸೂಪರ್ ಪವರ್ ಇರುತ್ತಲ್ಲ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಓ, ಹಂಗೆ. ಆ ಥರ. ಓಕೆ, ನಿಮಗೆ ಸೂಪರ್ ಮ್ಯಾನ್ ತರ ಒಂದು ರೌಂಡ್ ಹೊಡಿಬೇಕು, ಅಷ್ಟೇ ಸಾಕಾ? ಸ್ಪೇಸಿಗೆ ಹೋಗಿ. ಇಲ್ಲಿ ಯಾರಿಗೂ ಆಸೆ ಏನು ಇಲ್ಲೋ ಇಲ್ಲಿ ಅಂತ ಯಾರಿಗೂ? ನೀವು ಅದು ಸಡನ್ ಆಗಿ ಕೇಳಿದಿರಲ್ಲ, ಹಂಗಾಗಿ ನಮ್ಮ ತಲೆಗೆ ಏನು ರಪ್ ಅಂತ ಬರ್ತಿಲ್ಲ. ಬ್ರೋ, ನಿಮ್ಗೆ ಆಸೆ ಅವಾಗಿಂದನೂ ಇದ್ರೆ ನಿಮ್ ಆದ್ರೂ ಕೆಲವೊಬ್ರು ಹೈ ಆಗಿದ್ದಾರೆ, ಅವ್ರದ್ದು ಕೆಲವೊಂದು ಆನ್ಸರ್ ಬರ್ತಾ ಇಲ್ಲ ಇನ್ನು. ಅದೊಂದು ಬಂದ್ರೆ ಬಾರಿ ಚೆನ್ನಾಗಿರ್ತಿತ್ತು ಅನ್ಸ್ತಿದೆ ನನಗೆ ಯಾಕೋ. ಓಕೆ, ನಿಮ್ಗೆ? ನಮ್ಗೆ ಸೂಪರ್ ಪವರ್ ಬಂದ್ರೆ ಏನಿಲ್ಲ, ನಮ್ದು ಇಡೀ ಬೆಂಗಳೂರು ಸುತ್ತಾಡ್ಬೋದು, ಸೂಪರ್ ಮ್ಯಾನ್ ತರ ಆರಾಧಿಸಿ ಅಷ್ಟೇ. ಏನು ಚೇಂಜಸ್ ಮಾಡ್ಕೊಳ್ಳೋದು, ನಿಮ್ಗೆ ಓನ್ ಬೆನಿಫಿಟ್ ಮಾಡ್ಕೊಳ್ಳೋದು,
ಏನೋ ಒಂದು ಬಿಸ್ನೆಸ್ ಮಾಡ್ಕೊಳ್ಳೋದು ಏನು ಮಾಡಲ್ವಾ ಯಾರು ಕೆಲಸ ಸಿಗೋ ತರ. ಇಲ್ಲೇ ಸ್ಪೈಡರ್ ಮ್ಯಾನ್ ತರ ಬಂದು ಫೇಸ್ ರಿವೀಲ್ ಮಾಡ್ಬೇಕು. ನಾನಾಗಿದ್ರೆ ಗೂಗಲ್ ಅಲ್ಲೋ ಮೈಕ್ರೋಸಾಫ್ಟ್ ಅಲ್ಲೋ ಹೋಗಿ ಕೆಲಸ ಸಿಗೋ ತರ ಅವ್ರ ಮೈಂಡ್ ವಾಶ್ ಮಾಡಿ ಏನಾನೋ ಮಾಡ್ತಾ ಇದ್ದೆ ನಾನು. ಅಂದ್ರೆ ಆ ಸಿಸ್ಟಮ್ ಅಲ್ಲಿ ಏನಾರು ಚೇಂಜಸ್ ಮಾಡಿ ನನ್ನ ನೇಮ್ ಬರೋ ತರ, ನಾನು ರೆಕ್ರೂಟ್ ಆಗಿರೋ ತರ ಏನಾರು ಮಾಡ್ಕೋತಾ ಇದ್ದೆ. ನೀವು ಏನು ಮಾಡಲ್ವಾ ಆ ತರ? ರ್ಯಾಪಿಡೋ ರೇಟ್ಸ್ ಎಲ್ಲ ಜಾಸ್ತಿ ಆಗಿದಲ್ಲ ಈಗ, ಬೈಕ್ ಟ್ಯಾಕ್ಸೀಸ್. ಸೊ ನನ್ಗೇನಾದ್ರೂ ಹಾರಾಡೋ ಸೂಪರ್ ಪವರ್ ಸಿಕ್ಕಿದ್ರೆ ಫ್ಲೈಯಿಂಗ್ ಟ್ಯಾಕ್ಸಿ ಸರ್ವಿಸ್ ಕೊಡ್ತಿದ್ದೆ. ಓಕೆ, ಒಂದೇ ದಿನಕ್ಕೆ ಚೀಪರ್ ದೆನ್ ರ್ಯಾಪಿಡೋ. ಓಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.